ಸಡನ್ ಆಗಿ ಹೊಟ್ಟೆ ನೋವು ಬರುವಂತದ್ದು, ಅದರಲ್ಲೂ ತೀವ್ರವಾದಂತಹ ಹೊಟ್ಟೆ ನೋವು, ತಡ್ಕೊಳ್ಳೋಕೆ ಆಗಲ್ಲ ಅನ್ನುವಷ್ಟು ಹೊಟ್ಟೆ ನೋವು, ಒಂದು ಬದಿಯಲ್ಲಿ ಹೊಟ್ಟೆ ನೋವು. ಈ ಒಂದು ಹೊಟ್ಟೆ ನೋವು ಜೊತೆಗೆ ಬೆನ್ನು ನೋವು ಕೂಡ ಕಾಣಿಸ್ಕೊಳ್ಳುವಂತದ್ದು. ಏನೋ ಕೆಲಸ ಮಾಡ್ತಾ ಇರ್ತೀರಿ, ಸಡನ್ ಆಗಿ ಪೇನ್ ಬರುತ್ತೆ, ಅದರಲ್ಲೂ ರಾತ್ರಿ ಹೊತ್ತಂತೂ ಪೇನ್ ಬಂದ್ಬಿಟ್ರೆ ಇನ್ನೂ ಕಷ್ಟ ಆಗ್ಬಿಡುತ್ತೆ. ತಕ್ಷಣ ಹಾಸ್ಪಿಟಲ್ಗೆ ಹೋಗೋದು ಕಷ್ಟ ಆಗ್ಬಹುದು, ಹತ್ರದಲ್ಲಿ ಹಾಸ್ಪಿಟಲ್ ಇಲ್ಲದೆ ಇರಬಹುದು. ಇದು ಏನಾದ್ರೂ ಕಿಡ್ನಿ ಸ್ಟೋನ್ ನ ಒಂದು ಲಕ್ಷಣ ಆಗಿರಬಹುದಾ? ಈ ಒಂದು ಕಿಡ್ನಿ ಸ್ಟೋನ್ ನ ಲಕ್ಷಣಗಳು ಏನು? ಪ್ರಮುಖವಾದಂತಹ 7 ಲಕ್ಷಣಗಳನ್ನ ಇವತ್ತಿನ ವಿಡಿಯೋನಲ್ಲಿ ನಾವು ನೋಡ್ತಾ ಹೋಗೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇರಾ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ, ಕೌನ್ಸಿಲಿಂಗ್ ಸೈಕಾಲಜಿಸ್ಟ್ ಅಂಡ್ ನಾರ್ಸಿಸಮ್ ರಿಕವರಿ ಕೋಚ್. ಸ್ನೇಹಿತರೆ, ಕಳೆದ ಕೆಲವು ಸಂಚಿಕೆಗಳಲ್ಲಿ ಈ ಒಂದು ಹೆಲ್ತ್ ಅವೇರ್ನೆಸ್ ರಿಲೇಟೆಡ್ ಸೀರೀಸ್ ನಲ್ಲಿ ಡಯಾಬಿಟೀಸ್, ಕೊಲೆಸ್ಟ್ರಾಲ್, ಟ್ರೈಗ್ಲಿಸರಾಯ್ಡ್ಸ್, ಪೈಲ್ಸ್, ಕಾರ್ಟಿಸಾಲ್ ಲೆವೆಲ್, ಈ ರೀತಿ ನಾನಾ ರೀತಿಯ ಒಂದು ದೈಹಿಕ ಸಮಸ್ಯೆಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಇದರ ಜೊತೆಗೆ ನಾರ್ಸಿಸಿಸಮ್ ರಿಕವರಿ ಅಂದ್ರೆ ಒಂದು ಟಾಕ್ಸಿಕ್ ರಿಲೇಶನ್ಶಿಪ್ ಗಳ ಬಗ್ಗೆ, ಇದು ಹೇಗೆ ನಮ್ಮ ಒಂದು ದೈಹಿಕ ಒಂದು ಆರೋಗ್ಯಕ್ಕೆ ಎಫೆಕ್ಟ್ ಆಗುತ್ತೆ ಅನ್ನುವಂತಹ ವಿಚಾರಗಳನ್ನ ತಿಳ್ಕೊಂಡಿದೀವಿ. ಜೊತೆಗೆ ಸ್ಪಿರಿಚುವಲ್ ಅವೇರ್ನೆಸ್, ಸೋಲ್ ಅಂದ್ರೆ ಏನು, ಆತ್ಮ ಅಂದ್ರೆ ಏನು, ಇನ್ನರ್ ಅವೇರ್ನೆಸ್ ಅಂತ ಅಂದ್ರೆ ಏನು, ಈ ಒಂದು ಕಾನ್ಶಿಯಸ್ನೆಸ್ ಅಂದ್ರೆ ಏನು, ಪ್ರಜ್ಞೆ ಅಂದ್ರೆ ಏನು ಅನ್ನುವಂತಹ ವಿಚಾರಗಳನ್ನ ನಾವು ಸ್ಪಿರಿಚುವಲ್ ಅವೇರ್ನೆಸ್ ಸೀರೀಸ್ ನಲ್ಲಿ ತಿಳ್ಕೊಂಡಿದ್ವಿ. ಈ ಒಂದು ಮೈಂಡ್, ಬಾಡಿ, ಸೋಲ್ ಹೀಲಿಂಗ್ ಅಂದ್ರೆ ಮನಸ್ಸು, ದೇಹ, ಆತ್ಮ ಮೂರರ ಚೇತರಿಕೆ, ಬ್ಯಾಲೆನ್ಸ್ಡ್ ಲೈಫ್ ಯಾವ ರೀತಿ ನಾವು ಸಾಗಿಸಬೇಕು, ಯಾವ ರೀತಿ ಹೀಲಿಂಗ್ ಮಾಡ್ಕೊಳ್ಬೇಕು. ಮನಸ್ಸಿನ ಆರೋಗ್ಯ ಚೆನ್ನಾಗಿದ್ರೆ ದೈಹಿಕ ಆರೋಗ್ಯ ಚೆನ್ನಾಗಿರುತ್ತೆ, ದೈಹಿಕ ಆರೋಗ್ಯ ಚೆನ್ನಾಗಿದ್ರೆ ಮನಸ್ಸಿನ ಆರೋಗ್ಯ ಚೆನ್ನಾಗಿರುತ್ತೆ. ಈ ಒಂದು ನಿಟ್ಟಿನಲ್ಲಿ ನನ್ನ ವಿಡಿಯೋಸ್ಗಳು ಇರುತ್ತೆ. ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ಗಳನ್ನ ನೋಡಿ. ಹಾಗೆ ನೀವೇನಾದ್ರು ಕೌನ್ಸಿಲಿಂಗ್ ಸೆಷನ್ಸ್ ಅಟೆಂಡ್ ಮಾಡಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಅಥವಾ ವಾಟ್ಸ್ಆಪ್ ಮೂಲಕ ನೀವು ಕನೆಕ್ಟ್ ಆಗಬಹುದು, ಕೌನ್ಸಿಲಿಂಗ್ ಸೆಷನ್ಸ್ ನ ಅಟೆಂಡ್ ಮಾಡಬಹುದು. ಇಷ್ಟನ್ನ ಹೇಳ್ತಾ ಇವತ್ತಿನ ಒಂದು ಟಾಪಿಕ್ ನ ತಡ ಮಾಡ್ತೀರಾ, ಶುರು ಮಾಡೋಣ ಬನ್ನಿ. ಕಿಡ್ನಿ ಸ್ಟೋನ್ ನ 7 ಪ್ರಮುಖ ಲಕ್ಷಣಗಳು ಯಾವ್ಯಾವ್ದು ಅಂತ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ, ಒಂದು ಬದಿಯಲ್ಲಿ ತೀವ್ರವಾದಂತಹ ಹೊಟ್ಟೆ ನೋವು ಕಾಣಿಸ್ಕೊಳ್ಳುವಂಥದ್ದು. ಅಂದ್ರೆ ಈಗ ಹೊಟ್ಟೆ ನೋವು, ಎಲ್ಲಾ ತರ ಹೊಟ್ಟೆ ನೋವುಗಳು ಕೂಡ ಕಿಡ್ನಿ ಸ್ಟೋನ್ ಆಗಿರೋದಿಲ್ಲ. ಆದ್ರೆ ಕಿಡ್ನಿ ಸ್ಟೋನ್ ಆಗಿದ್ರೆ ಇದು ಕೂಡ ಒಂದು ಲಕ್ಷಣ ಅನ್ನೋದನ್ನ ನಾವು ತಿಳ್ಕೊಂಡಿರ್ಬೇಕಾಗತ್ತೆ, ನೆಗ್ಲೆಕ್ಟ್ ಮಾಡಬಾರ್ದು ಅಲ್ವಾ. ಕಿಡ್ನಿ ಸ್ಟೋನ್ ನ ಸಾಮಾನ್ಯ ಲಕ್ಷಣಗಳಲ್ಲಿ ಇದು ಕೂಡ ಒಂದಾಗಿದೆ. ಒಂದ್ ಸೈಡ್ ನಿಮ್ಗೆ ಹೊಟ್ಟೆ ನೋವು, ತುಂಬಾ ಹೊಟ್ಟೆ ನೋವು, ತಡ್ಕೊಳ್ಳೋಕೆ ಆಗಲ್ಲ ಅನ್ನೋ ಅಷ್ಟು ಹೊಟ್ಟೆ ನೋವು ಬಂದ್ಬಿಡುತ್ತೆ. ಹೊಟ್ಟೆಯ ಒಂದು ಬದಿ ಅಥವಾ ಸೊಂಟದ ಭಾಗದಲ್ಲಿ, ಒಂದು ಬದಿ ಸೊಂಟದ ಭಾಗದಲ್ಲಿ ನೋವು ಬರುವಂತದ್ದು, ಅಥವಾ ಬೆನ್ನಿನ ಭಾಗದಲ್ಲಿ ನೋವು ಬರುವಂತದ್ದು. ಕೆಲವೊಂದ್ ಸಾತಿ ಈ ನೋವು ಬಂದ್ರೆ ಹೋಗೋದೇ ಇಲ್ಲ, ಎಷ್ಟು ಗಂಟೆಗಳು ಆದ್ರೂ ಕೂಡ ಈ ಒಂದು ನೋವು ಇದ್ದೇ ಇರುತ್ತೆ. ಸೊ ಇದು ಕೂಡ ಒಂದು ಲಕ್ಷಣ ಅಂತ ಹೇಳಬಹುದು. ಕಿಡ್ನಿ ಸ್ಟೋನ್ ಆಗಿದ್ರೆ ಇದು ಕೂಡ ಒಂದು ಲಕ್ಷಣ. ಇನ್ನು ಎರಡನೇದಾಗಿ ಬೆನ್ನು ನೋವು. ಮೊದಲನೇದಾಗಿ ಹೊಟ್ಟೆ ನೋವು ಜೊತೆಗೆ ಬೆನ್ನು ನೋವು. ಎರಡನೇದಾಗಿ ಒಂದೇ ಬದಿಯಲ್ಲಿ ಯಾವಾಗ್ಲೂ ಬೆನ್ನು ನೋವಂತದ್ದು. ಕೆಲವರಿಗೆ ಬೆನ್ನಿನ ಕೆಳಭಾಗದಲ್ಲಿ ಈ ಒಂದು ನೋವು ಕಾಣಿಸ್ಕೊಳ್ಬಹುದು. ವಿಶೇಷವಾಗಿ ಒಂದು ಬದಿಯಲ್ಲಿ ಹೆಚ್ಚು ನೋವು, ತಡ್ಕೊಳಕ್ಕಾಗದೇ ಇರುವಷ್ಟು ನೋವು ಇದ್ರೆ ನೀವು ಸ್ವಲ್ಪ ಗಮನ ವಹಿಸ್ಬೇಕಾಗತ್ತೆ, ನೆಗ್ಲೆಕ್ಟ್ ಮಾಡಬಾರ್ದು. ಸೊ ಇದು ಕೂಡ ಒಂದು ಲಕ್ಷಣ. ಹೊಟ್ಟೆ ನೋವು ಜೊತೆಗೆ ಬೆನ್ನು ನೋವು, ಅಥವಾ ಒಂದು ಬದಿ ಹೊಟ್ಟೆ ನೋವು, ಅಥವಾ ಒಂದು ಬದಿ ಕೆಳಭಾಗದಲ್ಲಿ ಬೆನ್ನು ನೋವು, ಸೊಂಟ ನೋವು, ಈ ರೀತಿ ಒಂದೇ ಸಮ ತಡ್ಕೊಳಕ್ಕೆ ಆಗೋದೇ ಇಲ್ಲಪ್ಪ ಅನ್ನುವಷ್ಟು ನೋವು ಬರುವಂತದ್ದು. ಇನ್ನು ಮೂರನೇದಾಗಿ, ಮೂತ್ರ ವಿಸರ್ಜನೆಯ ವೇಳೆ ಅತಿಯಾದ ಉರಿ ಆಗುವಂತದ್ದು. ಯಾವಾಗ್ಲೂ ಕೂಡ ನಿಮ್ಗೆ ಉರಿ ಮೂತ್ರ ಆದ್ರೆ ಅದೆಲ್ಲವೂ ಕೂಡ ಕಿಡ್ನಿ ಸ್ಟೋನ್ಗೆ ಕಾರಣ ಆಗಿರೋದಿಲ್ಲ. ಆದರೆ ಕಿಡ್ನಿ ಸ್ಟೋನ್ ಇರೋರಿಗೆ ಇದು ಕೂಡ ಒಂದು ಲಕ್ಷಣ ಆಗಿರುತ್ತೆ ಅನ್ನುವಂಥದ್ದು. ಮೂತ್ರ ಮಾಡುವಾಗ ಉರಿ ಅಥವಾ ಅಸಹಜ ಅನುಭವ ಕಂಡು ಬರುವಂತದ್ದು, ಇದು ಕೂಡ ಕಿಡ್ನಿ ಸ್ಟೋನ್ ನ ಒಂದು ಲಕ್ಷಣ ಆಗಿದೆ. ಅತಿಯಾದ ಉರಿ ಸದಾಕಾಲ ಅಂದ್ರೆ ಪದೇ ಪದೇ ಆಗ್ತಾನೆ ಇರುವಂತದ್ದು. ಓಕೆನಾ ಸ್ನೇಹಿತರೆ, ಕೆಲವು ಸತಿ ಯೂರಿನ್ ಇನ್ಫೆಕ್ಷನ್ ಆಗಿದ್ರು ಕೂಡ ಆ ರೀತಿ ಆಗುತ್ತೆ, ಉರಿ ಮೂತ್ರ ಆಗುತ್ತೆ. ಆದರೆ ಇದು ಯಾವಾಗ್ಲೂ ನಿಮ್ಗೆ ಆಗ್ತಾನೆ ಇದ್ರೆ, ಮೂತ್ರ ವಿಸರ್ಜನೆ ಮಾಡುವಾಗ ತುಂಬಾ ಉರಿ ಅನ್ಸ್ತಾ ಇದ್ರೆ ನೀವು ನೆಗ್ಲೆಕ್ಟ್ ಮಾಡಬಾರ್ದು. ಇನ್ನು ನಾಲ್ಕನೇದಾಗಿ, ಪದೇ ಪದೇ ಮೂತ್ರಕ್ಕೆ ಹೋಗುವ ಭಾವನೆ. ಇದು ಕೂಡ ಅಷ್ಟೇ, ಇಲ್ಲಿ ಯೂರಿನ್ ಇನ್ಫೆಕ್ಷನ್ ಆಗಿರೋರ್ಗೂ ಕೂಡ ಈ ರೀತಿ ಪದೇ ಪದೇ ಹೋಗ್ಬೇಕು ಇದು ಯೂರಿನ್ಗೆ ಅಂತ ಅನ್ಸುತ್ತೆ. ಆದರೆ ಈ ಒಂದು ಕಿಡ್ನಿ ಸ್ಟೋನ್ ಇರೋರ್ಗೂ ಕೂಡ ಇದು ಕೂಡ ಒಂದು ಲಕ್ಷಣ ಆಗಿರುತ್ತೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಸಾಮಾನ್ಯಕ್ಕಿಂತ ಹೆಚ್ಚು ಬಾರಿ ಮೂತ್ರಕ್ಕೆ ಹೋಗಬೇಕು ಅಂತ ಅನ್ನಿಸ್ತಾ ಇರುವಂತದ್ದು, ಅಥವಾ ತುರ್ತಾಗಿ ಹೋಗಬೇಕನ್ನಿಸೋದು ಕೂಡ ಈ ಒಂದು ಏನು ಬೇಗ ಹೋಗ್ಬೇಕು ಅಂತ ಅನ್ಸೋದು, ನಿಮ್ಗೆ ಸಡನ್ ಆಗಿ ಉರಿ ಬರುವಂತದ್ದು, ಪದೇ ಪದೇ ಮೂತ್ರ ವಿಸರ್ಜನೆ ಮಾಡ್ಬೇಕು ಅಂತ ಅನ್ಸುವಂತದ್ದು, ತುಂಬಾ ಉರಿ ಆಗುವಂತದ್ದು, ಇದೆಲ್ಲವೂ ಕೂಡ ಕಿಡ್ನಿ ಸ್ಟೋನ್ ನ ಒಂದು ಲಕ್ಷಣ ಅಂತ ಹೇಳ್ಬೋದು ಸ್ನೇಹಿತರೆ. ಇನ್ನು ಮೂತ್ರದಲ್ಲಿ ರಕ್ತ. ಐದನೇದಾಗಿ, ಮೂತ್ರದಲ್ಲಿ ರಕ್ತ ಕಾಣಿಸಿಕೊಳ್ಳುವಂಥದ್ದು. ಕೆಲವೊಮ್ಮೆ ಮೂತ್ರದ ಬಣ್ಣ ಗುಲಾಬಿ, ಕೆಂಪು ಅಥವಾ ಕಂದು ಬಣ್ಣದಂತೆ ಕಾಣಬಹುದು.
ಇದನ್ನ ನೀವು ನೆಗ್ಲೆಕ್ಟ್ ಮಾಡಬಾರ್ದು. ಯಾಕಂದ್ರೆ ಕಿಡ್ನಿ ಸ್ಟೋನು ಸೈಜ್ ಸಣ್ಣದಿದ್ರೆ ಪರವಾಗಿಲ್ಲ, ಅದು ಹೋಗ್ತಾ ಹೋಗ್ತಾ ಸೈಜ್ ದೊಡ್ಡದಾಯ್ತು ಅಂತಂದ್ರೆ ತುಂಬಾ ಸಮಸ್ಯೆ ಆಗುತ್ತೆ. ನಿಮ್ಗೆ ಮಾತ್ರೆನಲ್ಲಿ ಗುಣಮುಖ ಆಗದೇ ಇರಬಹುದು. ಆಪರೇಷನ್ ಅಥವಾ ಏನು ಸ್ಟಂಟ್ ಹಾಕುವಂಥದ್ದು ಈ ರೀತಿ ಎಲ್ಲ ಒಂದು ಸಮಸ್ಯೆ ಎದುರಾಗಬಹುದು. ಹಾಗಾಗಿ ಟ್ರೀಟ್ಮೆಂಟ್ ಅಂತ ಬಂದ್ರೆ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೇಬೇಕು. ಈ ರೀತಿ ಕಿಡ್ನಿ ಸ್ಟೋನ್ ಜಾಸ್ತಿ ಆಗಿದೆ ಅಂದ್ರೆ ಟ್ರೀಟ್ಮೆಂಟ್ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಆದರೆ ಇದೆಲ್ಲ ನಾವು ಮೊದಲೇ ತಿಳ್ಕೊಂಡು ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತೀವಲ್ವಾ, ಪ್ರಿವೆಂಟ್ ಮಾಡ್ಕೊಳ್ಳೋದು ಕೂಡ ನಮ್ಮ ಜವಾಬ್ದಾರಿ ಆಗಿರುತ್ತೆ, ನಮ್ಮ ಕೈಯಲ್ಲಿ ಇರುತ್ತೆ ಅನ್ನುವಂಥದ್ದಕ್ಕೆ ಈ ವಿಚಾರಗಳನ್ನ ತಿಳ್ಕೊಳ್ಳುವಂಥದ್ದು. ಈಗ ಆಲ್ರೆಡಿ ಕಿಡ್ನಿ ಸ್ಟೋನ್ ಆಗಿದ್ರೂ ಕೂಡ ಅದನ್ನ ಯಾವ ರೀತಿ ಟ್ರೀಟ್ಮೆಂಟ್ ತಗೊಂಡು ಸರಿ ಮಾಡ್ಕೊಳ್ಬೇಕು ಅನ್ನೋದನ್ನು ಕೂಡ ತಿಳ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ಆದ್ರೆ ಇವಾಗ ಲಕ್ಷಣಗಳನ್ನ ನಾವು ಮುಖ್ಯವಾಗಿ ತಿಳ್ಕೊಳ್ತಾ ಇದ್ದೇವೆ ಅಲ್ವಾ. ಹಾಗಾಗಿ ಇನ್ನು 6ನೇದಾಗಿ ವಾಕರಿಕೆ ಮತ್ತು ವಾಂತಿ ಅಥವಾ ವಾಂತಿ ಬರುವಂತದ್ದು, ಈ ಹೊಟ್ಟೆ ನೋವು, ಬೆನ್ನೋವು ಜೊತೆಗೆ ವಾಮಿಟ್ ಆಗುವಂತದ್ದು. ಸಡನ್ ಆಗಿ ನಿಮ್ಗೆ ಒಂದ್ ರೀತಿ ಆಗ್ತಾನೆ ಇಲ್ಲಪ್ಪ, ಉರಿ ಉರಿ ಅನ್ಸುವಂಥದ್ದು, ಎದೆಯಲ್ಲೆಲ್ಲ ಉರಿ ಅನ್ಸುವಂಥದ್ದು, ವಾಮಿಟ್ ಬರುವಂತದ್ದು, ಹೊಟ್ಟೆ ನೋವು ಜೊತೆಗೆ ಹೊಟ್ಟೆಗೆ ತಡ್ಕೊಳ್ಳೋಕೆ ಆಗದೆ ಇರುವಂತಷ್ಟು ನೋವು, ವಾಮಿಟ್. ಕೆಲವೊಮ್ಮೆ ಗ್ಯಾಸ್ಟ್ರಿಕ್ ಆದ್ರೂ ಕೂಡ ವಾಮಿಟ್ ಆಗುತ್ತೆ, ಕೆಲವೊಮ್ಮೆ ಪಿತ್ತ ಆದ್ರೂ ಕೂಡ ವಾಮಿಟ್ ಆಗುತ್ತೆ. ಅದೆಲ್ಲವೂ ಕೂಡ ಕಿಡ್ನಿ ಸ್ಟೋನ್ ಅಂತ ಅನ್ಕೊಳ್ಬಾರ್ದು. ಆದ್ರೆ ಈ ಒಂದು ಬದಿಯಲ್ಲಿ ಹೊಟ್ಟೆ ನೋವು, ಬೆನ್ನೋವು ಜೊತೆಗೆ ವಾಮಿಟಿಂಗ್ ಅಂತ ಅನ್ನುವಾಗ ನಾವು ಗಮನಿಸಬೇಕಾಗತ್ತೆ. ಎಲ್ಲವೂ ಇಲ್ಲಿ ನಾವು ಎಲ್ಲಾ ತರದ ಸಮಸ್ಯೆ ಒಟ್ಟೊಟ್ಟಿಗೆ ನಾವು ನೋಡ್ತಾ ಇದೀವಿ ಅಲ್ವಾ. ಹಾಗಾಗಿ ಇದು ಕಿಡ್ನಿ ಸ್ಟೋನ್ ನ ಒಂದು ಲಕ್ಷಣ ಅಂತ ಹೇಳಬಹುದು. ಜೊತೆಗೆ ಜ್ವರ ಅಥವಾ ಸೋಂಕಿನ ಲಕ್ಷಣಗಳು. 7ನೇದಾಗಿ ಜ್ವರ ಬರುವಂತದ್ದು, ಒಂದ್ ರೀತಿ ಚಳಿ ಚಳಿ ಮೈ ನಡುಕ ಬರುವಂತದ್ದು, ಇದು ಕೂಡ ಕಿಡ್ನಿ ಸ್ಟೋನ್ ನ ಒಂದು ಲಕ್ಷಣ. ಅದ್ರ ಜೊತೆಗೆ ಪೇನ್ ಇರ್ಬೇಕು. ನಾ ಏನೆಲ್ಲ ಲಕ್ಷಣಗಳು ಹೇಳ್ದೆ ಅದೆಲ್ಲವೂ ಒಟ್ಟಿಗೆ ಬರ್ತಾ ಇರುತ್ತೆ. ಇದರಲ್ಲಿ ಅಟ್ಲೀಸ್ಟ್ ನಿಮ್ಗೆ 3ರಿಂದ 4 ಲಕ್ಷಣಗಳು ಒಟ್ಟಿಗೆ ಬರ್ತಾ ಇರುತ್ತೆ. ಈ ರೀತಿ ಕಾಣಿಸ್ತಾ ಇದ್ರೆ ಕಿಡ್ನಿ ಸ್ಟೋನ್ ಆಗಿರುವ ಸಾಧ್ಯತೆ ಇರುತ್ತೆ. ಇದನ್ನ ನೀವು ನೆಗ್ಲೆಕ್ಟ್ ಮಾಡಬಾರ್ದು ಅನ್ನೋದನ್ನ ಇಲ್ಲಿ ನಾವು ತಿಳ್ಕೊಳ್ಬೇಕಾಗುತ್ತೆ. 3ರಿಂದ 4 ಲಕ್ಷಣಗಳು ಕಾಣ್ತಾ ಇದೆ ಅಂತಂದ್ರೆ ನೆಗ್ಲೆಕ್ಟ್ ಮಾಡಬಾರ್ದು. ಇದು ಕಿಡ್ನಿ ಸ್ಟೋನ್ ಆಗಿರುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇದನ್ನ ನೀವು ಟ್ರೀಟ್ಮೆಂಟ್ ತಗೊಂಡು ಸರಿಪಡಿಸ್ಕೊಳ್ಬೇಕಾಗತ್ತೆ. ಓಕೆನಾ ಸ್ನೇಹಿತರೆ. ಸೊ ಇದಿಷ್ಟು 7 ಕಿಡ್ನಿ ಸ್ಟೋನ್ ನ ಲಕ್ಷಣಗಳು ಆಗಿತ್ತು. ಇಲ್ಲಿ ನಾವು ಮುಖ್ಯವಾಗಿ ಒಂದು ವಿಷಯವನ್ನ ಗಮನಿಸಬೇಕಾಗುತ್ತೆ. ಪ್ರತಿಯೊಂದು ಹೊಟ್ಟೆ ನೋವು, ಪ್ರತಿಯೊಂದು ಬೆನ್ನು ನೋವು ಕೂಡ ಕಿಡ್ನಿ ಸ್ಟೋನ್ ಆಗಿರೋದು ಅಂತ ನಾವು ಅನ್ಕೊಳ್ಬಾರ್ದು. ಪದೇ ಪದೇ ಆಗ್ತಾ ಇದ್ರೆ ಈ ರೀತಿ ನಾವು ಎಚ್ಚೆತ್ಕೊಂಡು ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಳ್ಬೇಕಾಗತ್ತೆ ಸ್ನೇಹಿತರೆ. ಸೊ ಇಷ್ಟನ್ನ ಹೇಳ್ತಾ ವಿಡಿಯೋ ಕೊನೆ ಹಂತಕ್ಕೆ ನಾವು ಬಂದಿದೀವಿ. ನಮ್ಮ ದೇಹ ನೀಡುವಂತಹ ಸಣ್ಣ ಸಣ್ಣ ಸೂಚನೆಗಳನ್ನ ನಾವು ಗಮನಿಸಬೇಕಾಗುತ್ತೆ. ಉತ್ತಮ ಆರೋಗ್ಯದ ಮೊದಲ ಹೆಜ್ಜೆ ಅಂದ್ರೆ ನಾವು ಅಲರ್ಟ್ ಆಗಿ ಇದ್ದು ನಮ್ಮ ಒಂದು ದೇಹದ ಕಡೆ ಗಮನ ಕೊಡುವಂಥದ್ದು, ಏನಾಗ್ತಾ ಇದೆ ನಮ್ಮ ದೇಹದಲ್ಲಿ ಅನ್ನುವಂಥದ್ದನ್ನ ನಾವು listening to your body signals is the first step towards healing for better health ಅಂತ ಹೇಳ್ಬೋದು. ಅಂದ್ರೆ ನಮ್ಮ ದೇಹ ಕೊಡುವಂತಹ ಸಣ್ಣ ಸಣ್ಣ ಸಿಗ್ನಲ್ಗಳು ನಮ್ಗೆ ತುಂಬಾನೇ ಮುಖ್ಯ ಆಗುತ್ತೆ ಒಂದು ಚೇತರಿಕೆಗೆ ಅಂತ ನಾವು ಹೇಳಬಹುದು. ಸೊ ಇಷ್ಟನ್ನ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದೀನಿ. ಅವೇರ್ನೆಸ್ ಇಸ್ ದ ಬಿಗಿನಿಂಗ್ ಆಫ್ ಯೋರ್ ಹೀಲಿಂಗ್ ಜರ್ನಿ. ಟೇಕ್ ಕೇರ್ ಆಫ್ ಯೋರ್ ಮೈಂಡ್, ಬಾಡಿ, ಸೋಲ್ ಅಂಡ್ ಯೋರ್ ಹಾರ್ಟ್. ಬಿ ಕೈಂಡ್ ಟು ಯೋರ್ ಮೈಂಡ್, ಬಾಡಿ, ಸೋಲ್ ಅಂಡ್ ಯೋರ್ ಹಾರ್ಟ್. ಇನ್ನು ಕೂಡ ನೀವು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪಾಸಿಟಿವ್ ವರ್ಡ್ಸ್ ಕರ್ನಾಟಕ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಒತ್ತಿ. ನಾನು ಯಾವುದೇ ವಿಡಿಯೋ ಹಾಕಿದ್ರು ಕೂಡ ನೋಟಿಫಿಕೇಶನ್ ಬರುತ್ತೆ. ಮುಂದಿನ ವಿಡಿಯೋನಲ್ಲಿ ಮತ್ತೊಂದು ಒಳ್ಳೆಯ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥಿಂಕ್ ಪಾಸಿಟಿವ್, ಬಿ ಆನ್ ಆಪ್ಟಿಮಿಸ್ಟ್, ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.